ಕುಂದಗೋಳ ತಾಲೂಕು ಆಡಳಿತ ಹಾಗೂ ಹುನಗುಂದ ತಾಲೂಕು ವಿಶ್ವಕರ್ಮ ಕಟ್ಟಡ ಕಾರ್ಮಿಕರ ಕಾರ್ಪೆಂಟರ್ ಸಂಘದ ವತಿಯಿಂದ ವಿಶ್ವಕರ್ಮ ಪೂಜಾ ಮಹೋತ್ಸವ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಆದ ವಿಜಯನಂದ ಎಸ್ ಕಾಶಪ್ಪನವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಈ ಲೋಕವನ್ನ ಸೃಷ್ಟಿ ಮಾಡಿದಂಥವರು ಬ್ರಹ್ಮ ಅಂತ ಹೇಳಿ ನಾವೆಲ್ಲ ನೆಚ್ಚಿದಂತು. ಬ್ರಹ್ಮ ಜೀವಂತ ಜೀವಗಳನ್ನು ಸೃಷ್ಟಿ ಮಾಡಿದ್ರೆ ಆ ಜೀವಂತ ಜೀವಿಗೆ ಅವಶ್ಯಕವಿರುವಂತ ಎಲ್ಲ ವಸ್ತುಗಳನ್ನ ಸೃಷ್ಟಿ ಮಾಡಿದ್ದು ಅದು ವಿಶ್ವಕರ್ಮ ಪೂಜ್ಯರು ಅನ್ನೋ ಮಾತನ್ನು ನಾವೆಲ್ಲರೂ ಒಪ್ಪುವಂಥದ್ದು. ಯಾಕಂದ್ರೆ ವಿಶ್ವಕರ್ಮ ಪೂಜ್ಯರು ಇವತ್ತು ಆ ಭಗವಂತನನ್ನೇ ರೂಪಿಸಿದಂಥವ್ರು, ಭಗವಂತನ ಮೆಚ್ಚುಗೆಯನ್ನು ಪಡೆದಂಥವ್ರು. ಅವರು ಇವತ್ತು ಕೇವಲ ಒಂದು ಮನುಷ್ಯ ಜಾತಿಗೆ ಇವತ್ತು ಅನುಕೂಲ ಆಗದಂತೆ ಸಾಕ್ಷಾತ್ ಆ ಪರಮಾತ್ಮನನ್ನೇ ಇವತ್ತು ಮೆಚ್ಚಿದಂಥವರು ವಿಶ್ವಕರ್ಮರು ಅನ್ನೋ ಮಾತನ್ನು ನಾವು ಹೇಳಬೇಕಾಗುತ್ತೆ. ಅದು ಕಲೆ ಇರ್ಬೋದು, ನಾನಾ ರೀತಿಯಲ್ಲಿ ಈ ಜಗತ್ತನ್ನೇ ಸೃಷ್ಟಿ ಮಾಡಿ ಈ ಜಗತ್ತನ್ನ ಸುಂದರಗೊಳಿಸೋದಕ್ಕೆ ಇವತ್ತು ಯಾರು ಕಾರಣೀಭೂತರು ಅಂತಂದ್ರೆ ಅದು ವಿಶ್ವಕರ್ಮ ಸಮಾಜ ಅನ್ನೋ ಮಾತನ್ನ ನಾವು ಎಲ್ಲರೂ ಗಟ್ಟಿಯಾಗಿ ಹೇಳಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಸಮಾಜ ಹುನಗುಂದ ಮತ್ತು ಇಳಕಲ್ ತಾಲೂಕಿನ ನಮ್ಮ ಎಲ್ಲ ಸಮಾಜಗಳನ್ನು ಒಳಗೊಂಡು ನಮ್ಮ ಪ್ರಾಸ್ತಾವಿಕವಾಗಿ ಮಾತಾಡುವಂತಹ ಸಂದರ್ಭದಲ್ಲಿ ನಮ್ಮ ವಿ ಗೌಡರು ಹೇಳಿದ ಹಾಗೆ ಅವರು ತಾಲೂಕಾ ಅಧ್ಯಕ್ಷರಾಗಿ ಇವತ್ತು ಸಮಾಜವನ್ನ ಸಂಘಟಿಸಿ ಬಹುತೇಕ ಇವತ್ತು ತಾಲೂಕಾ ಅಧ್ಯಕ್ಷ ಆಗಿ ಜಿಲ್ಲಾಧ್ಯಕ್ಷ ಆಗಿ ಇವತ್ತು ರಾಜ್ಯ ಕಾರ್ಯದರ್ಶಿಗಳಾಗಿದ್ದಾರೆ. ರಾಜ್ಯ ಕಾರ್ಯದರ್ಶಿಗಳಾಗಿ ಈ ಸಮಾಜವನ್ನು ಒಗ್ಗೂಡಿಸುವುದರಲ್ಲಿ ಈ ಸಮಾಜವನ್ನ ಇವತ್ತು ಬೆಳಕನ್ನ ಚೆಲ್ಲೋದಕ್ಕೋಸ್ಕರ ಇವತ್ತು ನಾನಾ ರೀತಿ ಅವರು ಹರಸಾಹಸವನ್ನ ಕಷ್ಟವನ್ನು ಕೊಟ್ಟು ಈ ಸಮಾಜವನ್ನು ಇವತ್ತು ಒಗ್ಗೂಡಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲೇ ನಾನು ಕಳೆದ ಬೇರೆ ವಿಶ್ವಕರ್ಮ ಜಯಂತಿ ಪೂಜ್ಯರ ಜಯಂತಿ ದಿವಸ ನಾನು ಹೇಳಿದ್ದೆ, ಒಂದು ಇಳಕಲ್ ಮತ್ತು ಹುನಗುಂದ ಸಮಾಜದ ಎಲ್ಲ ಬಂಧುಗಳು ಒಂದಾಗಿ ಕಾರ್ಯಕ್ರಮ ಮಾಡಬೇಕು, ಅದು ಅದ್ಭುತವಾದ ವೇದಿಕೆ ಆಗಬೇಕು ಅಂತ ಹೇಳಿದ್ದೆ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಹುನಗುಂದ ಸಮಾಜ ಮತ್ತು ಇಳಕಲ್ ಸಮಾಜದ ಗುರು ಹಿರಿಯರು ಇವತ್ತು ತಾವೆಲ್ಲ ಬಹಳ ಒಗ್ಗಟ್ಟಾಗಿ ಇವತ್ತು ಆ ಪೂಜ್ಯರ ಒಂದು ಪುಣ್ಯ ದಿನ. ಯಾಕಂದ್ರೆ ನಮಗೆಲ್ಲ ಈ ಲೋಕಕ್ಕೆ ಅವರು ಜನಿಸಿ ಈ ಲೋಕವನ್ನ ಸುಂದರಗೊಳಿಸಿದಂತ ಆ ಪೂಜ್ಯರನ್ನ ಇವತ್ತು ನಾವೆಲ್ಲರೂ ಕೂಡ ಕೇವಲ ಪತ್ತಾರ, ಬಡಿಗರ, ಕಮ್ಮಾರ ಈ ಸಮಾಜ ಅಲ್ಲದೆ ಎಲ್ಲ ಸಮಾಜಗಳು ಕೂಡ ಆಚರಿಸುವಂತ ದಿನಾಚರಣೆ ಇವತ್ತು ಆಗಬೇಕು ಅನ್ನೋದು ಮಾತನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಈ ಜಗತ್ತನ್ನ ಸೃಷ್ಟಿ ಮಾಡಿ ಬ್ರಹ್ಮ ಇವತ್ತು ಪರಮಾತ್ಮ ಇವತ್ತು ಈ ಜಗತ್ತನ್ನ ಸುಂದರಗೊಳಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತ ಸಮಾಜ. ಬಹುತೇಕ ಈ ಸಮಾಜ ಇದ್ದೇ ಇದ್ರೆ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ, ಬಹುತೇಕ ಈ ಭೂಮಿ ಮೇಲೆ ಬೆಳೆಯುವಂತ ಒಂದು ಹುಲ್ಲು ಕಡಿಗೂ ಕೂಡ ಒಂದು ಶಕ್ತಿಯನ್ನು ತುಂಬಿದಂತವರು ತಮ್ಮ ವಿಶ್ವಕರ್ಮ ಸಮಾಜ ಅನ್ನೋ ಮಾತನ್ನು ಕೂಡ ನಾನು ಬಹಳ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ಯಾಕಂದ್ರೆ ಈ ಸಮಾಜ ಇದ್ದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಶ್ರಮಜೀವಿಗಳಾಗಿ ಇವತ್ತು ಜೀವನವನ್ನು ಸಾಗಿಸಿದಂಥವರು ತಮ್ಮ ಸಮಾಜ. ಈ ಸಮಾಜದ ಒಗ್ಗಟ್ಟು, ಈ ಸಮಾಜದ ಏಕತೆ, ಈ ಸಮಾಜ ಮುಂದೆ ಇನ್ನೂ ಕೂಡ ಮುಂದೆ ಬರಬೇಕು. ಈಗಾಗಲೇ ತಮಗೆ ಗೊತ್ತಿದೆ, ಕರ್ನಾಟಕ ಗಣ ಸರ್ಕಾರ ಇವತ್ತು ವಿಶ್ವಕರ್ಮ ಇವತ್ತು ಅಭಿವೃದ್ಧಿ ನಿಗಮವನ್ನು ಕೂಡ ಇವತ್ತು ಜಾರಿಯಲ್ಲಿ ತಂದಿದೆ. ವಿಶ್ವಕರ್ಮ ನಿಗಮದಿಂದ ಅನೇಕ ರೀತಿಯಲ್ಲಿ ಇವತ್ತು ಅಲ್ಲಿ ಇರುವಂತಹ ಚಿಕ್ಕ ಪುಟ್ಟ ಏನು ಬಡಿಯರಿರ್ಬೋದು, ನಮ್ಮ ಪತ್ತಾರಿರ್ಬೋದು, ಕಮ್ಮಾರಿರ್ಬೋದು, ಯಾವ್ಯಾವ ಕಸಬನ್ನ ಅವಲಂಬಿತರಾಗಿ ಇವತ್ತು ಗೆದ್ದಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಇವತ್ತು ಸಹಾಯ ನೀಡ್ತಾ ಇದೆ. ಬಹುತೇಕ ನಮಗೆಲ್ಲ ಅದರ ಒಂದು ಒಂದು ಅವಶ್ಯಕತೆಗಳಿದ್ದಾವೆ. ಆ ಅವಶ್ಯಕತೆಗಳನ್ನ ತಾವು ಸದುಪಯೋಗ ಪಡಿಸಿಕೊಳ್ಳುವಂತ ಕೆಲಸ ನಮ್ದು ಆಗ್ಬೇಕು. ಯಾಕಂದ್ರೆ ಈ ಸಮಾಜ ಒಗ್ಗಟ್ಟಾಗಿ ಇವತ್ತು ಇದ್ದಾಗ ಇವತ್ತು ಎಲ್ಲರೂ ತಮ್ಮ
ನಮ್ಮನ್ನ ಗೌರವಿಸುವಂಥದ್ದು ಸಹಜವಾಗಿ ಬರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ತಾವೆಲ್ಲ ಸಮಾಜದವರು ಒಗ್ಗಟ್ಟಾಗಿ ಇವತ್ತು ಮುನ್ನಡೀತಾ ಇದೆ. ಇನ್ನು ನಮ್ಮ ವಿ ಗೌಡರವರು ಹೇಳಿದ ಹಾಗೆ ಇನ್ನೂ ಸ್ವಲ್ಪ ಎಲ್ಲೋ ಸ್ವಲ್ಪ ಉಳಿದಿದೆ ತೊಂದರೆ ಅಂತ ಹೇಳ್ತಾ ಇದ್ರು. ಬಹುತೇಕ ನಾನು ಈ ಒಂದು ಮಾತನ್ನ ಹೇಳಿದ್ರೆ ತಪ್ಪಾಗಿಲ್ಲ. ಪೂಜ್ಯರಿಗೆ ಈ ಮಾತನ್ನು ನಾನು ಪೂಜ್ಯರ ಅನುಮತಿ ತಗೊಂಡು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಇವತ್ತು ತಾವು ಎಲ್ಲ ವಸ್ತುಗಳನ್ನ ನಾವು ತಯಾರ ಮಾಡ್ತೀವಿ. ಅದು ಬಂಗಾರದಾಗಿರ್ಬೋದು, ಅದು ತಾಮ್ರದಾಗಿರ್ಬೋದು, ಅದು ಹಿತ್ತಾಳೆ ಆಗಿರ್ಬೋದು, ಎಲ್ಲ ವಸ್ತುಗಳನ್ನ ಬೆಸೆಯುವಂತ ಕೆಲಸ ಇವತ್ತು ನಿಮ್ಮ ಸಮಾಜ ಮಾಡುತ್ತೆ. ನಿಮ್ಮ ಸಮಾಜದಲ್ಲಿರುವಂತಹ ಆ ಬೆಸಿಗೆ ಬಿಟ್ಟಿರುವಂತಹವನ್ನ ತಾವು ಬೆಸಿಗೆ ಹಾಕಿ ಆ ಬೆಸಿಗೆ ಕೂರಿಸುವಂತ ಕೆಲಸ ಪೂಜ್ಯರ ನೇತೃತ್ವದಲ್ಲಿ ಇವತ್ತು ನಡೀಬೇಕು ಅನ್ನೋ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಎಲ್ಲವನ್ನೂ ಕೂಡಿಸುವಂತ ಶಕ್ತಿ ತಮ್ಮನ್ನೇ ಭಗವಂತ ವಿಶ್ವಕರ್ಮ ಕೊಟ್ಟಿದ್ದಾರೆ. ಅದಕ್ಕೆ ತಮ್ಮ ಸಮಾಜದಲ್ಲಿರುವಂತ ಸಣ್ಣ ಪುಟ್ಟ ಬಿರುಕುಗಳನ್ನ ಅದನ್ನ ಬೆಸೆಯುವಂತ ಕೆಲಸ ತಮ್ಮ ಸಮಾಜ ಮಾಡಿದ್ರೆ ಇನ್ನೂ ಈ ಸಮಾಜ ಎತ್ತರಕ್ಕ ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಬೆಳೆಯೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಸಮಾಜ ಒಗ್ಗಟ್ಟಾಗಿ ನಡೀಬೇಕು ಅನ್ನೋ ಒಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ನಮ್ಮ ವಿ ಗೌಡರು ಹೇಳ್ತಾ ಇದ್ರು, ಒಂದು ವಿಶ್ವಕರ್ಮ ಮಂದಿರವನ್ನ ಕಟ್ಟಬೇಕು ಅಂತ ಹೇಳಿ ಇವತ್ತೇನು ತಾವು ಒಂದು ಸಂಕಲ್ಪವನ್ನು ಇಟ್ಟಿದ್ದೀರಿ. ನಾನು ಖಂಡಿತವಾಗಿ ವಿಶ್ವಕರ್ಮ ಸಮಾಜದ ಜೊತೆಗೆ ಎಲ್ಲ ಒಳಪಂಗಡಗಳ ಜೊತೆಗೆ ಯಾವತ್ತೂ ಕೂಡ ನಮ್ಮ ತಂದೆಯವರ ಕಾಲದಿಂದ ನಾವು ಇವತ್ತು ತಮ್ಮ ಜೊತೆಗೆ ಇದ್ದೀವಿ. ಅದು ಶಾಶ್ವತವಾಗಿ ಇರ್ತೀವಿ, ಈ ಉಸಿರಿರುವವರೆಗೆ ಇರ್ತೀವಿ. ಆದ್ರೆ ತಮ್ಮ ಸಮಾಜಕ್ಕೆ ಯಾವುದೇ ಒಂದು ಸರ್ಕಾರದ ಸವಲತ್ತಾಗಿರ್ಬೋದು, ನಮ್ಮ ವೈಯಕ್ತಿಕ ಕಾಶಪ್ಪನವರ ಕುಟುಂಬದ ಏನಾದ್ರೂ ಸಹಾಯ ಸಹಕಾರ ಬಂದು ಇದ್ರೆ ಖಂಡಿತವಾಗಿ ನಾನು ಆ ದೇವಸ್ಥಾನ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಸಮಾಜ ಜೊತೆಗೆ ನಾನು ಇದ್ದೀನಿ ಅನ್ನೋದು ಭರವಸೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡ್ತಾ, ಇವತ್ತು ಆ ವಿಶ್ವಕರ್ಮರು ನಮಗೆಲ್ಲ ಒಂದು ದಾರಿದೀಪವಾಗಿ ಇವತ್ತು ಮುನ್ನಡೆಸುವಂತ ಕೆಲಸ ಅವ್ರು ಮಾಡಲಿ. ಆ ಒಂದು ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ, ಎಲ್ಲ ಧರ್ಮೀಯರು, ಎಲ್ಲ ಸಮಾಜದವರು ಒಗ್ಗಟ್ಟಾಗಿ ಇವತ್ತು ನಡೆಯುವಂತ ಕಾರ್ಯ ನಾವು ಭಾರತೀಯರಾಗಿ ನಡೀಬೇಕು. ಆ ನಿಟ್ಟಿನಲ್ಲಿ ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡಂತವ್ರು ನಾವು. ಯಾಕಂದ್ರೆ ಭಾರತೀಯರು ಅಂತಂದ್ರೆ ನಾವು ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ನಡೆಯುವಂತವ್ರು. ಜಾತ್ಯತೀತ ತಳಹಾದಿ ಮೇಲೆ ಪವಿತ್ರವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಒಂದಾಗಿ ನಡೆಯುವಂತ ಕೆಲಸ ಬರೋ ದಿನಗಳಲ್ಲಿ ಮಾಡೋಣ. ಅದರಲ್ಲಿ ನಮ್ಮ ಹುಡುಗನ ಸಮಾಜ, ಇಳಕಲ್ ಸಮಾಜ ಇನ್ನೂ ಒಗ್ಗಟ್ಟಾಗಿ ಆ ತಳಹಾದಿ ಮೇಲೆ ಇವತ್ತು ತಮ್ಮ ಕಸವನ್ನ ಇನ್ನೂ ಉನ್ನತ ಮಟ್ಟಕ್ಕೆ ಏರಿಸಿ ಈ ಒಂದು ಸಮಾಜ ಮುಂದೆ ನಡೀಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆ ವಿಶ್ವಕರ್ಮ ಪೂಜ್ಯರಲ್ಲಿ ಪ್ರಾರ್ಥನೆಯನ್ನ ಮಾಡಿ, ಆ ವಿಶ್ವಕರ್ಮ ಪೂಜ್ಯರು ಎಲ್ಲರಿಗೂ ಕೂಡ ಸುಖ